ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಮೋದಿ 3.0 ಸರ್ಕಾರದ ಬಜೆಟ್ ಮಂಡನೆ ಆದ್ರೆ ನಡೆದಿದೆ. ಇವತ್ತು ಬಜೆಟ್ ಮಂಡನೆಯಲ್ಲಿ ತುಂಬಾ ಒಂದು ಅಪ್ಡೇಟ್ಸ್ ಆದ್ರೆ ಇದಾವೆ. ಎಲ್ಲ ಒಂದು ಉಪಯೋಗ ಆಗುವಂತಹ ಅಪ್ಡೇಟ್ಸ್ ತುಂಬಾನೇ ಇದಾವೆ. ಒಂದೇ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಟ್ಬಿಟ್ರೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ. ತುಂಬಾ ಒಂದು ಭರ್ಜರಿ ಗುಡ್ ನ್ಯೂಸ್ ಇದಾವೆ. ನಿಮ್ಗೆ ನಾಳೆ ಆದ್ರೆ ವಿಡಿಯೋಸ್ ಒಂದೊಂದೇ ಬರುತ್ತೆ. ಏನೇನು ಉಪಯೋಗ ಆಗುವಂತದ್ದು ಏನೇನಿದೆ, ಬಡವರಿಗೆ ಉಪಯೋಗ ಆಗುವಂತದ್ದು ಏನೇನೋ ಒಂದು ಅನೌನ್ಸ್ ಮಾಡಿದ್ದಾರೆ ಬಜೆಟ್ ಅಲ್ಲಿ, ಎಲ್ಲ ಒಂದು ವಿಡಿಯೋಸ್ ನಿಮ್ಗೆ ಬರ್ತಿರುತ್ತೆ. ನಾಳೆ ಮಾರ್ನಿಂಗ್ ಎಲ್ಲ ನಿಮ್ಗೆ ವಿಡಿಯೋಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಈಗ ನಿಮ್ಗೆ ಸದ್ಯಕ್ಕೆ ರೇಷನ್ ಕಾರ್ಡ್ ಕುರಿತು ಒಂದು ಅಪ್ಡೇಟ್ ಆದ್ರೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮ್ಗೆ ಪ್ರೋತ್ಸಾಹ ಆಗಿರುತ್ತೆ. ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೋಡಿ, ಮೊದಲನೇದಾಗಿ ಬಜೆಟ್ ಮಂಡನೆಯಲ್ಲಿ ನಿಮ್ಗೆ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. 5 ಕೆಜಿ ಫ್ರೀ ರೇಷನ್ ನಿರ್ಮಲಾ ಸೀತಾರಾಮನ್ 2024ರ ಬಜೆಟ್ ಅನ್ನು ಘೋಷಿಸುವಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅಡಿಯಲ್ಲಿ ನೀಡಲಾಗುತ್ತಿರುವ 5 ಕೆಜಿ ಉಚಿತ ಆಹಾರ ಧಾನ್ಯಗಳ ಅವಧಿಯನ್ನು ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಇಲ್ಲಿ ಬಜೆಟ್ ಮಂಡನೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 5 ಕೆಜಿ ಒಂದು ಅಕ್ಕಿ ನಿಮ್ಗೆಲ್ಲ ಏನ್ ಕೊಡ್ತಿದ್ದಾರೆ ಅಂದ್ರೆ 5 ಕೆಜಿ ನಿಮ್ಗೆ ಅಕ್ಕಿನೇ ಬರ್ತಿರಲ್ಲ, ಆಹಾರ ಧಾನ್ಯಗಳು ಏನ್ ಕೊಡ್ತಿದ್ದಾರೆ 5 ಕೆಜಿ ವರೆಗೂ ಉಚಿತ ಆಹಾರ ಧಾನ್ಯಗಳನ್ನ, ಈ ಒಂದು ಅವಧಿಯನ್ನು ಇನ್ನು 5 ವರ್ಷವರೆಗೂ ಕೂಡ ವಿಸ್ತರಿಸಲಾಗಿದೆ. ಸ್ನೇಹಿತರೆ, ಉಚಿತ ಧಾನ್ಯ ಯೋಜನೆಗೆ ಸರ್ಕಾರ ಎಷ್ಟು ಖರ್ಚು ಮಾಡುತ್ತಿದೆ ಅಂದ್ರೆ ಹಣಕಾಸು ಸಚಿವಾಲಯದ ಪ್ರಕಾರ 2020ರಲ್ಲಿ ಈ ಯೋಜನೆಗೆ ಗರಿಷ್ಠ 5.41 ಲಕ್ಷ ಕೋಟಿ ರು. ಈ ಅಂಕಿಅಂಶವು 2021ರಲ್ಲಿ 2.92 ಲಕ್ಷ ಕೋಟಿ, 2022ರಲ್ಲಿ 2.72 ಲಕ್ಷ ಕೋಟಿ, 2023ರಲ್ಲಿ 2.12 ಲಕ್ಷ ಕೋಟಿ ಮತ್ತು 2023ರಲ್ಲಿ 2.05 ಲಕ್ಷ ಕೋಟಿ. ಕೇಂದ್ರ ಸರ್ಕಾರದ ಪ್ರಕಾರ ದೇಶಾದ್ಯಂತ ಸುಮಾರು 80 ಕೋಟಿ ಜನರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮೇಲೆ ಇದು ಹೊರೆ ಎನ್ನಬಹುದು. 5 ವರ್ಷಗಳ ಅವಧಿಯಲ್ಲಿ ಸುಮಾರು 10 ಲಕ್ಷ ಕೋಟಿ ರು ಖರ್ಚು ಬಾಬತ್ತು ಇದಾಗಿದೆ. ಸ್ನೇಹಿತರೆ, ಈಗ ನಿಮ್ಗೆ ಇನ್ನು 5 ವರ್ಷವರೆಗೂ ಕೂಡ ನಿಮ್ಗೆ ಏನ್ 5 ಕೆಜಿ ಆಹಾರ ಧಾನ್ಯ ಕೇಂದ್ರ ಸರ್ಕಾರದ ಕಡೆಯಿಂದ ಉಚಿತವಾಗಿ ಕೊಡ್ತಿದ್ರು ಅದು ನಿಮ್ಗೆ ಮುಂದುವರಿಯಲಿದೆ. ಇವತ್ತು ಬಜೆಟ್ ನಲ್ಲಿ ಕೂಡ ಅನೌನ್ಸ್ ಆಗಿದೆ. ನಿಮ್ಗೆ ಇನ್ನೂ 5 ವರ್ಷ ವಿಸ್ತರಣೆ ಆದ್ರೆ ಮಾಡಿದ್ದಾರೆ. ಇನ್ನೂ ಒಂದು 5 ವರ್ಷ ನಿಮ್ಗೆ ಫ್ರೀ ಆಗಿ ಆಹಾರ ಧಾನ್ಯಗಳಾದ್ರೆ ಸಿಗುತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಕಡೆಯಿಂದ. ಇದೊಂದು ಗುಡ್ ನ್ಯೂಸ್. ಇನ್ನು ಇದೇ ರೀತಿ ತುಂಬಾ ಗುಡ್ ನ್ಯೂಸ್ ಆದ್ರೆ ಇದೆ. ನಿಮ್ಗೆ ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಮುಂದಿನ ವಿಡಿಯೋಸ್ ಎಲ್ಲಾದ್ರೆ ತಿಳಿಸ್ಕೊಡ್ತೀನಿ ಇವತ್ತಿನ ಬಜೆಟ್ ನಲ್ಲಿ ಬಂದಿರುವಂತಹ ಎಲ್ಲ ಗುಡ್ ನ್ಯೂಸ್ ಬಗ್ಗೆ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.